ನನ್ನ ಪ್ರೀತಿಯ ಸಾರಿಗೆ ನೌಕರರೇ, ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಈ ನನ್ನ ಮಾತುಗಳು. ನಾನು ಮಾತಾಡ್ತಿರೋದು ನಮ್ಮ ನೌಕರರು, ನಿರ್ವಾಹಕರು ಮತ್ತು ಚಾಲಕರ ಪರವಾಗಿ ಮತ್ತು ಡಿಪೋಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಇವತ್ತು ಜಂಟಿ ಕಾರ್ಯ ಸಮಿತಿಯವರು ಮತ್ತು ಒಕ್ಕೂಟದವರು ದಯವಿಟ್ಟು ನೀವು ಒಗ್ಗಟ್ಟಾಗಿ ಈ ಹೋರಾಟ ಮಾಡಿದರೆ, ಸುಮ್ಮನೆ ನಿಮಗೆ ಇಷ್ಟ ಬಂದಂಗೆ ಹೋರಾಟ ಮಾಡೋಕ್ಕೆ ಹೋದರೆ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ. ಈ ಕಡೆ ಒಕ್ಕೂಟದವ್ರದ್ದೊಂದು ಟೀಮ್ ಇದೆ, ನಿಮ್ಮದು ಜಂಟಿ ಕಾರ್ಯ ಸಮಿತಿಯವ್ರದ್ದೊಂದು ಟೀಮ್ ಇದೆ. ದಯವಿಟ್ಟು ನೀವು ಜಂಟಿ ಕಾರ್ಯ ಸಮಿತಿಯವರು ಮತ್ತು ಒಕ್ಕೂಟದವರು ಇಬ್ಬರು ಸೇರ್ಕೊಂಡು ಏನು ಸರ್ಕಾರ ಈ ಚುನಾವಣೆ ಘೋಷಣೆ ಮಾಡಿತ್ತಲ್ಲ, ನಮ್ಮ ಸರ್ಕಾರ ಬಂದರೆ ನಾವು ಸರ್ಕಾರ ಸಮಾನ ವೇತನ ಕೊಡುತ್ತೇವೆ ನಿಮಗಂತಂದೇಳಿ ಇವರು ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ಅದೇ ರೀತಿ ಸರ್ಕಾರನೂ ಬಂತು, 3 ವರ್ಷ ಆಯಿತು, ಇನ್ನೂ ಕೂಡ ನಿಮ್ಮ ಸಮಸ್ಯೆ ಬಗೆಹರಿಸಿಲ್ಲ. ಯಾಕೆ ಬಗೆಹರಿಸಿಲ್ಲ ಅಂದರೆ ನೀವು ಯಾರು ಒಗ್ಗಟ್ಟಿಲ್ಲ. ನೀವೊಬ್ಬರು 5% ಬೇಕು ಅಂತೀರಾ, ಒಬ್ರು 12% ಬೇಕು ಅಂತೀರಾ, ಇನ್ನೊಬ್ರು 20% ಬೇಕು ಅಂತೀರಾ. ಅದರಿಂದ ಯಾವ್ದಾದ್ರು ಒಂದು ಗಟ್ಟಿ ನಿರ್ಧಾರ ಬೇಕು. ಇಲ್ಲ, ಯಾವುದು ಮಾಡೋಕ್ಕಾಗಲಿಲ್ವಾ, ಒಗ್ಗಟ್ಟಾಗಲಿಲ್ವಾ, ಚುನಾವಣೆ ಮಾಡಿ. ಚುನಾವಣೆ ನಡೆದು ಸುಮಾರು ವರ್ಷಗಳೇ ಆಗೋಯ್ತು. ಅದರಿಂದ ದಯವಿಟ್ಟು ಚುನಾವಣೆ ಮಾಡಿ, ಚುನಾವಣೆ ನಡೆಸಿ ಯಾರಾದರೂ ಒಬ್ಬರು ನಾಯಕ ಆಗ್ರಿ. ಇಡೀ ಕರ್ನಾಟಕದಲ್ಲಿ ಸಾರಿಗೆ ಸಂಸ್ಥೆ, ಇಡೀ ಭಾರತ ದೇಶದಲ್ಲಿ ನಂಬರ್ 1 ಸಾರಿಗೆ ಸಂಸ್ಥೆ. ಇದಕ್ಕೆ ಕಾರಣ ಚಾಲಕರು ಮತ್ತು ನಿರ್ವಾಹಕರು. ಒಳ್ಳೆ ಕೆಲಸ ಮಾಡಿದ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳೆದು ಬಂದಿದೆ. ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಚುನಾವಣೆ ನಡೆದಿಲ್ಲ, ಸುಮಾರು 35-40 ವರ್ಷ ಆಗ್ತಾ ಬಂದಿದೆ. ನೀವು ಜಂಟಿ ಕಾರ್ಯ ಸಮಿತಿಯವರು ಅನಂತ ಸುಬ್ರಾವ್ರವರೇ ಆತ್ಮಕ್ಕೆ ಶಾಂತಿ ಸಿಗಬೇಕಪ್ಪ ಅಂದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ನಿಜವಾಗ್ಲೂ ನೀವು ಅವ್ರ ಮೇಲೆ ಗೌರವನದಿದ್ದರೆ, ಅನಂತ ಸುಬ್ರಾವ್ ಅವರ ಮೇಲೆ ಗೌರವನದಿದ್ದರೆ, ಅವರಿಗೆ ಗೌರವನೇ ಕೊಟ್ಟರೆ, ನೀವು ಜಂಟಿ ಕಾರ್ಯ ಸಮಿತಿಯವರು ಮತ್ತು ಒಕ್ಕೂಟದವರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಹಂಗಂದ್ರು ಮಾತ್ರ ಅನಂತ ಸುಬ್ರಾವ್ ಅವರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗುತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಇಲ್ಲ, ನಾವು ಒಗ್ಗಟ್ಟಾಗಿ ಹೋರಾಟ ಮಾಡೋದಿಲ್ಲ, ಯಾರು ನಮ್ಮನ್ನು ಆಯ್ಕೆ ಮಾಡ್ತಾರೆ ಅವರೇ ನಾವೇ ನಾಯಕರು ಅಂತೇಳಿ ಚುನಾವಣೆ ನಡೆಸಿ. ಅದು ಬಿಟ್ಟುಬಿಟ್ಟು ಈ ನೌಕರರ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಸುಮಾರು ಒಂದು 2.5 ವರ್ಷ, ಇದು 2,500 ಜನ ನೌಕರರು, 2,500 ನೌಕರರು ಇನ್ನು ಮನೆಯಲ್ಲಿದ್ದಾರೆ, ವಾಪಸ್ಸು ಡ್ಯೂಟಿಗೆ ಬಂದಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಹೋರಾಟ ಮಾಡಿದಾಗ ಆ 2,500 ಜನ ಮನೆ ಕಳಿಸಿದ್ರು ಸರ್ಕಾರಗಳು. ಅದರಿಂದ ಈ ಸರ್ಕಾರ ಕೂಡ 6ನೇ ಗ್ಯಾರಂಟಿ ಏನಪ್ಪ ಅಂದರೆ, 5 ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿ, ನೌಕರರನ್ನು ಬಲಿಪಶಿ ಮಾಡಬೇಡಿ. ಒಕ್ಕೂಟದವರೇ ಮತ್ತು ಇವರು ಯಾರು, ನೀವು ಜಂಟಿ ಕಾರ್ಯ ಸಮಿತಿ ಅವರೇ, ನೌಕರರನ್ನು ಬಲಿಪಶಿ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಗ್ಗಟ್ಟಿಂದ ಹೋರಾಟ ಮಾಡಿ. ಯಾಕಂದ್ರೆ ನೌಕರರು ತಮ್ಮ ಜೀವನಕ್ಕೋಸ್ಕರ ದುಡಿತಾ ಇದ್ದಾರೆ. ಅಲ್ಲಿ ಏನು ಸೋಕಿ ಮಾಡೋಕ್ಕೆ ಬಂದಿಲ್ಲ, ತಮ್ಮ ಕುಟುಂಬ ಸಾಕಬೇಕು, ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು. ಅದರಿಂದ ದಯವಿಟ್ಟು ನೌಕರರ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ. ಅವರ ಜೀವನ ಭಾಳ ಒಂದು ವಿಸ್ತಾರವಾಗಿದೆ. ಅದರಿಂದ ದಯವಿಟ್ಟು ಅವರು ಹಗಲು 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿಬೇಕನ್ನ ಬೀದಿಲೇ ಚಿತ್ರಾನ್ನ ತಿನ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೀವು ಆ ಚಿತ್ರಾನ್ನಕ್ಕೂ ಕಲ್ಲು ಹಾಕಕ್ಕೆ ಹೋಗಬೇಡಿ, ಆ ಚಿತ್ರಾನ್ನಕ್ಕೂ ಮಣ್ಣು ಹಾಕಕ್ಕೆ ಹೋಗಬೇಡಿ. ಒಳ್ಳೆ ಜೀವನ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೆಲಸದಲ್ಲಿ ಆಟ ಆಡೋಕ್ಕೆ ಬಂದಿದ್ದೀರಾ, ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ. ದಯವಿಟ್ಟು ಆಟ ಆಡೋಕ್ಕೆ ಹೋಗಬೇಡಿ. ಜಂಟಿ ಕಾರ್ಯ ಸಮಿತಿಯವರೇ ಮತ್ತು ಒಕ್ಕೂಟದವರೇ ಒಗ್ಗಟ್ಟಾಗಿ ಹೋರಾಟ ಮಾಡಿ. ಎಲ್ಲ ನೌಕರರನ್ನು ವಿಶ್ವಾಸಕ್ಕೆ ತಗೊಳ್ಳಿ. ಏನಪ್ಪ, ಯಾವ ರೀತಿ ಹೋರಾಟ ಮಾಡಬೇಕು, ಏನು ಬೇಕು, ಎಲ್ಲರೂ ಒಗ್ಗಟ್ಟಾದರೂ ಮಾತ್ರ ಈ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಪ್ರತಿಫಲ ಸಿಗಲ್ಲ. ಇದೇ ರೀತಿ ಮಾಡ್ಕೊಂತ ಹೋದರೆ ಮುಂದಿನ ದಿವಸದಲ್ಲಿ ನೀವ್ಯಾರು ಒಗ್ಗಟ್ಟಾಗಲಿಲ್ಲ ಅಂದರೆ ಈ ಒಂದು ಸಾರಿಗೆ ಸಂಸ್ಥೆಯನ್ನು ಮುಚ್ಚಿಬಿಟ್ಟು ಪ್ರೈವೇಟ್ನವ್ರಿಗೆ ಕೊಡೋಕ್ಕೆ ತುದಿಗಾಲಲ್ಲಿ ನಿಂತವ್ರೆ. ಪ್ರೈವೇಟ್ನವ್ರು ಕೂಡ ತುದಿಗಾಲಲ್ಲಿ ಕಾಯ್ಕೊಂತ ಕೂತ್ಕೊಂಡವ್ರೆ, ಯಾವಾಗ ನಮಗೆ ಕೊಡ್ತಾರೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೌಕರರ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದಾವೆ. ಒಗ್ಗಟ್ಟಾಗಿ ಹೋರಾಟ ಮಾಡಿ. ಸಮಾನ ವೇತನ ಬೇಕು, ಸರ್ಕಾರ ಸಮಾನ ವೇತನ ಬೇಕು. ಅವರು ಘೋಷಣೆ ಮಾಡಿದ್ರು, ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ಅದು ಕಾರ್ಯಕರ್ತವಾಗಬೇಕಪ್ಪ ಅಂದರೆ ನೀವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಿಂದ ಹೋರಾಟ ಮಾಡಿದ್ರು ಮಾತ್ರ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇಲ್ಲ ಅಂದರೆ ನೀವೇ ಕಿತ್ತಾಡ್ಕೊಂಡು ಒಂದೇ ಮನೆ ಒಂದೇ ಕುಟುಂಬ ಅಂತ ಇರಿ ಅಂತೇಳಿ ಪ್ರತಿಯೊಬ್ಬ ನೌಕರಲ್ಲಿ ಕೇಳ್ಕೊತಿದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ.